ಬೆಳ್ತಂಗಡಿ ನ್ಯಾಯಾಲಯಕ್ಕೆ SIT 7,005 ಪುಟಗಳ ಅಂತಿಮ ವರದಿಯನ್ನು ಸಲ್ಲಿಸಿದೆ. ಇದರ ಬಗ್ಗೆ ಮಾತಾಡೋದಾದರೆ ವರದಿ 7,000 ಚಿಲ್ಲರೆ ಅಷ್ಟೊಂದು ದೊಡ್ಡ ವರದಿಯನ್ನು ಸಲ್ಲಿಸ್ತಿದೆ ಅಂತ ಹೇಳಿದರೆ ಅವರು ಇಂಚಿಂಚು ಕೆಲಸ ಮಾಡಿರುವ ಸಾಧ್ಯತೆಗಳಿದೆ. ಮೊಹಂತಿಯವರು ಇಂಚಿಂಚು ಕೆಲಸ ಮಾಡಿರುವ ಸಾಧ್ಯತೆಗಳಿದೆ. ಆ ಸಾಧ್ಯತೆಗಳನ್ನು ನಾವು ಯಾರನ್ನೂ ಪ್ರಶ್ನೆ ಮಾಡೋಕ್ಕಾಗಲ್ಲ. ಆ ವರದಿಗಳನ್ನು ಸಮಗ್ರವಾಗಿ ತನಿಖೆ ಮಾಡಿ ಕೋರ್ಟ್ ಏನನ್ನು ಗಮನಿಸುತ್ತೆ ಅಂತ ನೋಡುವ ಅಂಶವನ್ನು ನೋಡಿ, ಮತ್ತು ಯಾರು ಇದರಲ್ಲಿನ ಅಪರಾಧಿ ಅಂತ ಅನ್ನುವಂಥದ್ದನ್ನು ನೋಡಿ, ಮತ್ತು ಯಾರು ಈ ಅಪರಾಧದಿಂದ ಹೊರಗುಳಿದಿದ್ದಾರೆ ಅನ್ನುವಂಥದ್ದು ನೋಡಿ ಮಾತಾಡಬೇಕಾಗತ್ತೆ ಸರ್. ಇಲ್ಲ ಅಂತ ಹೇಳಿದರೆ ಆ ಪೇಜ್ಗಳು ನಮ್ಮ ಜನಸಾಮಾನ್ಯರಿಗೆ ಇನ್ನೂ ಎಟಕದೇ ಇದ್ದಾಗ ನಾನೇನಾದರೂ ಮಾತಾಡಿದರೆ ಅದು ಬೇರೆ ರೀತಿಯ ಮಾತುಕತೆಗೆ ಅವಕಾಶ ಕಲ್ಪಿಸಿಕೊಟ್ಟಂಗಾಗತ್ತೆ. ಓದಬೇಕು, ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಏನೇನು ಅಬ್ಸರ್ವ್ ಮಾಡಿದೆ, ಹಾಗಾದರೆ ಅತ್ಯಾಚಾರ ಮಾಡಿದವನು ಯಾರು ಅನ್ನೋದು ಹೇಳಿರ್ಬೋದಲ್ಲ, ಅಥವಾ ಅದು ಪತ್ತೆ ಆಗದೇ ಇರೋ ಪ್ರಕರಣ ಅಂತನಾದರೂ ಹೇಳಿರ್ಬೋದಲ್ಲ, ಮತ್ತು ಬೇರೆಯವರು ಸತ್ತಿರೋ ಪ್ರಕರಣವನ್ನು ತಗೊಂಡು ಮಿಸ್ಟೇಕ್ಗಳನ್ನು ಮಾಡಿದ್ದಂತನ್ನು ಹೇಳಿರ್ಬೋದಲ್ಲ, ಮತ್ತು ಯಾರೆಲ್ಲ ತಪ್ಪು ಮಾಡಿದ್ದಾರೆ ಅವ್ರನ್ನೆಲ್ಲ ಯಾವ್ಯಾವ ರೀತಿಯಂಥ ಶಿಕ್ಷೆ ಅನ್ನೋದ್ರಲ್ಲಿ ಫಿಕ್ಸ್ ಮಾಡೋದಿದೆಯಲ್ಲ, ಇದೆಲ್ಲವೂ ಭಾರಿ ಮಹತ್ವ ಆಗುತ್ತೆ. ಆ ಕಾರಣದಿಂದ ಇನ್ನೂ ಓದಿಲ್ಲದೆ ಇರೋದರಿಂದ, ಅದು ಓದ್ಬೇಕಾದ್ರೆ ಇನ್ನೂ ಒಂದೂವರೆ ತಿಂಗಳು ಮೇಲೆ ಬೇಕಾಗೋದ್ರಿಂದ ಕಷ್ಟ ಸಾಧ್ಯ ಸರ್. ನಮಸ್ಕಾರ.